ಇನ್ನು ಸಿದ್ದರಾಮಯ್ಯನವರ ಮನೆಯವರ ಬಗ್ಗೆ ಮರುಕ ಇದೆ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರ ಮನೆಯವರ ಬಗ್ಗೆ ಅಂದ್ರೆ ಪತ್ನಿ ಬಗ್ಗೆ ನನಗೆ ಮರುಕ ಇದೆ ಅಂತ ಹೇಳಿ ಮಾತಾಡಿದ್ದಾರೆ ಪ್ರತಾಪ್ ಸಿಂಹ. ಸಿಎಂ ಪತ್ನಿ ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ, ಆದ್ರೆ ಈಗ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ಮಾತಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆಯವ್ರ ಬಗ್ಗೆನೂ ಕೂಡ ನನಗೂ ಕೂಡ ಮರುಕ ಇದೆ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಅವ್ರ ಮನೆಯವರು ಸಾರ್ವಜನಿಕವಾಗಿ ಯಾವತ್ತೂ ಕಾಣಿಸ್ಕೊಂಡಿದ್ದಿಲ್ಲ. ದಸರಾ ಟೈಮಲ್ಲಿ ಎಲ್ಲಾದ್ರೂ ಚಾಮುಂಡಿ ಬೆಟ್ಟದಲ್ಲಿ ಅವ್ರನ್ನ ಕಂಡಿದ್ದು ಬಿಟ್ಟರೆ ಅವ್ರು ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವರ ಮಕ್ಕಳಷ್ಟೇ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಿದ್ರೆ ಹೊರತು ಅವರ ಶ್ರೀಮತಿಯವರು ಯಾವತ್ತೂ ಕಾಣಿಸ್ಕೊಳ್ತಿರಲಿಲ್ಲ. ಇವತ್ತು ಅವ್ರ ಶ್ರೀಮತಿಯವರು ಕಟಕಟೆಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅವರ ಶ್ರೀಮತಿಯವರು ಯಾಕಾಗಿ ಅವರ ತಮ್ಮನ ಮುಖಾಂತರವಾಗಿ ಈ ಸೈಟನ್ನು ತಗೊಂಡ್ರು. ತನ್ನ ಗಂಡ 45 ವರ್ಷಗಳ ಕಾಲ ಒಂದು ರೀತಿ ತಪಸ್ಸಿನ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಆ ಮೌಲ್ಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈ ಸೈಟಿಂದಾಗಿ ಅವರ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ, ಕುರ್ಚಿಗೆ ಕುತ್ತು ಬರುತ್ತೆ ಅಂತ ಗೊತ್ತಿದ್ದಾದ್ಮೇಲೂ ಅವ್ರು ಯಾಕೆ ಹಠ ಹಿಡ್ಕೊಂಡು ಇಷ್ಟು ದಿನವರೆಗೂ ಸೈಟ್ ಕೊಡಲಿಲ್ಲ? ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆಯವ್ರ ಬಗ್ಗೆನೂ ಕೂಡ ನನಗೂ ಕೂಡ ಮರುಕ ಇದೆ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಅವ್ರ ಮನೆಯವರು ಸಾರ್ವಜನಿಕವಾಗಿ ಯಾವತ್ತೂ ಕಾಣಿಸ್ಕೊಂಡಿದ್ದಿಲ್ಲ. ಸಿದ್ದರಾಮಯ್ಯ ಅವರು ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕು. 62 ಕೋಟಿ ಕೇಳಿದಾಗಲೇ ಅವ್ರ ಮೇಲಿದ್ದಂತಹ ಗೌರವ ನೆಲಕಚ್ಚಿತ್ತು ಅಂತಲೂ ಕೂಡ ಪ್ರತಾಪ್ ಸಿಂಹ ಮಾತಾಡಿದ್ದಾರೆ. ಮೈಸೂರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತಾಡಿರೋದು. ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಯಾವತ್ತು 62 ಕೋಟಿ ರೂಪಾಯಿ ಕೊಡಬೇಕು, ಮೂಡ ಸರೆಂಡರ್ ಮಾಡಬೇಕು ಅಂತ ಹೇಳಿದ್ರು, ಆವತ್ತೇ ಅವ್ರ ಬಗ್ಗೆ ಇದ್ದಂತಹ ಗೌರವ, ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ. ಈಗ ಅದು ಏನು PMLA ಆ್ಯಕ್ಟು ಲಾಗೂ ಆಗಿದೆ, ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ, ಲೋಕಾಯುಕ್ತದಲ್ಲಿ FIR ಆಗಿದೆ. ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ ನಡಿನೂ ಕೂಡ ತನಿಖೆ ಆರಂಭವಾಗಿದೆ. ಈಗ ಕೊಡದೇ ಇರೋಂಥದ್ದು ಎರಡೂ ಒಂದೇ. ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ಕೊಡಬೇಕಾಗುತ್ತೆ. ಸಿದ್ದರಾಮಯ್ಯನವ್ರ ಬಾಯಿನಲ್ಲಿ ಯಾವತ್ತು 62 ಕೋಟಿ ರೂಪಾಯಿ ಕೊಡಬೇಕು, ಮೂಡ ಸರೆಂಡರ್ ಮಾಡಬೇಕು ಅಂತ ಹೇಳಿದ್ರು, ಆವತ್ತೇ ಅವ್ರ ಬಗ್ಗೆ ಇದ್ದಂತಹ ಗೌರವ, ಅವ್ರ ಬಗ್ಗೆ ಇದ್ದಂಥ ವಿಶ್ವಾಸ ಅನ್ನೋದು ನೆಲಕಚ್ಚಿ ಹೋಗಿದೆ. ಈಗ ಅದು ಏನು PMLA ಆ್ಯಕ್ಟು ಲಾಗೂ ಆಗಿದೆ, ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ, ಲೋಕಾಯುಕ್ತದಲ್ಲಿ FIR ಆಗಿದೆ. ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ ನಡಿನೂ ಕೂಡ ತನಿಖೆ ಆರಂಭವಾಗಿದೆ. ಈಗ ಕೊಡದೇ ಇರೋಂಥದ್ದು ಎರಡೂ ಒಂದೇ. ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ. ನೈತಿಕ ಹೊಣೆ ಹೊತ್ತು ರಾಜೀನಾಮೆನ ಕೊಡಬೇಕಾಗುತ್ತೆ.